ಈ ಕಾರ್ಯಕ್ರಮ ಇದು ಒಂದು ಮೀಟಿಂಗ್ ಮಾಡ್ತೀವಿ ಅಂತ ಹೇಳಿದ್ಮೇಲೆ ಪೊಲೀಸ್ ಅವರು ಸುಮಾರು ಸತಿ ಫೋನ್ ಮಾಡಿದ್ದು, ಮಾಡಬಾರ್ದು ನೀವು, ಮತ್ತೆ ಮಾಡಿದ್ರೆ ನಿಮ್ಮ ಮೇಲೆ ಪ್ರಿವೆಂಟಿವ್ ಆಕ್ಷನ್ ತಗೋಬೇಕಾಗತ್ತೆ ಅಂತ ಹೇಳಿದ್ರು. ಅದಕ್ಕೆ ಇದು ನಾವು ನಮ್ಮ ಆಫೀಸಲ್ಲೂ ಒಂದು ಮೀಟಿಂಗ್ ಮಾಡಕ್ ಆಗಲ್ಲ, ಈ ವಿಷಯ ಬಗ್ಗೆ ನಾವು ಮಾತಾಡಕ್ಕೂ ಆಗಲ್ಲ ಅಂದ್ರೆ ಅದ್ ನಾವು ಯಾವ್ದೇ ಕಾರಣಕ್ಕೆ ಒಪ್ಕೊಳಕ್ ಆಗಲ್ಲ, ಅದು ಸರಿ ಬರಲ್ಲ, ಸಂವಿಧಾನ ವಿರುದ್ಧ ಇರತ್ತೆ ಅಂತ ಹೇಳ್ತಾ ನಾವು ಏನ್ ಹೋಗಿದ್ವಿ. ಇವತ್ತು ಜಜ್ಮೆಂಟ್ ಅಲ್ಲಿ ತುಂಬಾ ಸ್ಪಷ್ಟವಾಗಿ ಹೇಳಿದ್ದಾರೆ, ನೀವು ನೋಡಿರ್ಬೋದು. ಏನಾದ್ರೂ ನಾವೇನು ತಪ್ಪು ಮಾಡ್ತಾ ಇಲ್ಲ, ನಾವ್ ಯಾವ್ದು ಅಪರಾಧ ಮಾಡ್ತಾ ಇಲ್ಲ. ಮೀಟಿಂಗ್ ಮಾಡಬಾರ್ದು ಅಂತ ಹೇಳಕ್ ಬರಲ್ಲ. ಮೀಟಿಂಗ್ ಏನಿದೆಯೋ ಮಾಡಿ, ಮೀಟಿಂಗ್ ಯಾವ್ದಿದೆಯೋ ಮಾಡಿ, ನಿಮ್ಗೆ ಏನ್ ಮಾತಾಡ್ಬೇಕಾಗಿದೆಯೋ ಮಾತಾಡ್ಬೋದು, ನಾವು ಏನ್ ಚರ್ಚೆ ಮಾಡ್ಬೇಕಾಗಿದೆಯೋ ಮಾಡ್ಬೋದು. ಏನಾದ್ರು ಅಪರಾಧ ಆದ್ರೆ ಅವಾಗ ಮಾತ್ರ ಪೊಲೀಸ್ ಪಿಕ್ಚರ್ಗೆ ಬರ್ತಾರೆ. ಸೊ ಈಗ ಪೊಲೀಸ್ ಅವ್ರಿಗೆ ಒಂಥರ ವರ್ಚುವಲ್ ಗ್ಯಾಗ್ ಆರ್ಡರ್ ತರ ಹೇಗ್ ತಗೊಂಡಿದ್ರು, ಇದ್ರ ಬಗ್ಗೆ ಮೀಟಿಂಗು ಮಾಡಕ್ಕಾಗಲ್ಲ, ಯಾವುದೇ ಕಾರಣದ ಯಾವ್ದೇ ಕಾರಣ ಮಾತಾಡಕ್ಕೂ ಬರಲ್ಲ ಅಂತ ಏನ್ ಹೇಳಿದ್ರು ಅದು ಸರಿಗಿಲ್ಲ ಅಂತ ಅದು ಕ್ಲಿಯರ್ ಆಗಿದೆ. ಅಪರಾಧನೇ ಬೇರೆ, ಅದು ಏನಾದ್ರು ಅಪರಾಧ ಆದ್ರೆ ಬೇರೆ. ಇನ್ಫ್ಯಾಕ್ಟ್ ಇವತ್ತು ಇನ್ನೂ 2 ಕೇಸು ಲಿಸ್ಟ್ ಆಗಿತ್ತು, ಬೇರೆ ಯಾರೋ ಪ್ರತಿಭಟನೆ ಮಾಡ್ತಾ ಇದಾರೆ ಅಂತ ಪರ್ಮಿಷನ್ ತಗೊಂಡಿದ್ದು, ಆ ಪರ್ಮಿಷನ್ ವಾಪಸ್ ತಗೊಂಡ್ಬಿಟ್ಟಿದ್ರು. ಅದು ಆ ಕೇಸು ನಾಳೆ ಹೋಗಿದೆ, ಏನ್ ಮಾಡ್ಬೋದು ಅಂತ. ಬಟ್ ಅವರು ಮೇನ್ ಪಾಯಿಂಟ್ ಏನಿತ್ತು ಅಂದ್ರೆ ಈ ತರ ನಾವು ಸಂಪೂರ್ಣವಾಗಿ ಒಂಥರ ಗ್ಯಾಗ್ ಆರ್ಡರ್ ಮಾಡೋದು ಅದು ಸರಿಗಿಲ್ಲ ಅಂತ ಹೇಳಿರೋದು ತುಂಬಾ ಕ್ಲಿಯರ್ ಆಗಿದೆ. ಮುಖ್ಯವಾಗಿ ನಾವೆಲ್ಲರೂ ಸೇರಿರೋದು ಏನ ತುಂಬಾ ಅನ್ಯಾಯ ಆಗಿದ್ಯೋ ಅದ್ರ ವಿರುದ್ಧ ನಾವು ಮಾತಾಡಕ್ಕೆ, ಮತ್ತೆ ಇಲ್ಲಿ ಹೇಗೆ ನಾವು ನ್ಯಾಯ ಕಡೆ ಹೇಗೆ ನಾವು ನಮ್ಮ ಹೆಜ್ಜೆನ ನಾವು ಹಾಕೋದು ಅಂತ ಅದ್ರ ಬಗ್ಗೆ ನಾವು ಏನ್ ಮಾತಾಡಕ್ ಬಂದಿದೀವಿ. ವಿನಯ್ ಅವರು ಮಾತಾಡುವಾಗ ಅವ್ರು ಹೇಳಿದ್ರು ಸುಮಾರು ಯಾವ್ಯಾವ ತರದ ಒಂದು ತೊಂದರೆಗಳಾಗಿದೆ, ಏನೇನಾಗಿದೆ ಅಂತ ನಾವು ನಾವು ನೋಡಿದೀವಿ. ಅದ್ರ ಬಗ್ಗೆ ನಾವು ಏನ್ ಕ್ರಮ ತಗೋಬೇಕು, ಈ ಒಂದು ವ್ಯವಸ್ಥೆ ವಿರುದ್ಧ ನಾವ್ ಏನ್ ಮಾಡ್ಬೇಕು ಅಂತ ನಾವು ತುಂಬಾ ಸೀರಿಯಸ್ ಆಗಿ ನಾವು ಮಾತಾಡ್ಬೇಕಾಗತ್ತೆ. ನಾವು ಪ್ಲಾನ್ ಮಾಡ್ಕೊಂಡು ಒಂದು ಸೌಜನ್ಯ ಇರ್ಲಿ, ಇದಂದ್ರೆ ಈ ಒಂದು ಪರಿಸ್ಥಿತಿಯಿಂದ ಏನೇನ್ ತೊಂದರೆಗಳಾಗ್ತಾ ಇದೆಯೋ ಅದ್ರ ವಿರುದ್ಧ ನಾವು ಹೇಗ್ ಮಾಡೋದು ಅಂತ ನಾವು ಪ್ಲಾನ್ ಮಾಡೋದು ಒಳ್ಳೇದು. ಧನ್ಯವಾದ.